ಇಲ್ಲಿವರೆಗೂ ಕ್ಲಿಯರ್. ಸೊ ಕರ್ಟನ್ ಸಿಸ್ಟಮ್ದು ಅದೇನೇ ಕೆಲಸ, ಲೈಕ್ ವರ್ಟಿಕಲ್ ಮತ್ತು ಹಾರಿಜಾಂಟಲ್ದು ಗ್ರೂವ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಾಂದರೆ ಈಗ ಪ್ಯಾನಲ್ಸ್ ಅಂತ ಏನು ನೋಡಿದ್ವಿ ಲೈಕ್ ಅರ್ಲಿಯರ್ ಕ್ಲಾಸಸಲ್ಲಿ ಕರ್ಟನ್ ಗ್ರಿಡ್ಸ್ ಅಂತ. ಸೊ ಕರ್ಟನ್ ಗ್ರಿಡ್ಸಲ್ಲಿ ನನಗೆ ಪ್ಲೇಸ್ ಆಗ್ತಾ ಹೋಗುತ್ತೆ, ಬಟ್ ಬೋತ್ ಇನ್ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್. ದಟ್ ಇಸ್ ಒನ್ ಪಾಯಿಂಟ್. ಇದಾದಮೇಲೆ ನೆಕ್ಸ್ಟ್ ಇವಾಗ ಹ್ಯಾವ್ ಟು ಕ್ರಿಯೇಟ್ ರೂಫ್. ಸೊ ಅಂದರೆ ಇಲ್ಲಿ ನಾನು ರೂಫ್ ಪ್ಲೇಸ್ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿ ಓಕೆ, ಇಲ್ಲಾಂದರೆ ಅಲ್ಲಿ ಗೋ ವಿತ್ ವಾಲ್ ಫಸ್ಟ್. ಸೊ ವಾಲ್ ಏನಾದರೂ ಪ್ಲೇಸ್ ಮಾಡಬೇಕಂದ್ರೆ ಅಗೇನ್ ವಿಲ್ ಟೇಕ್ ದಟ್ ಪರ್ಟಿಕ್ಯುಲರ್ ವಾಲ್. ಸೊ ವಾಲ್ನ ತೊಗೊಂಡು ಅಗೇನ್ ನಿಮಗೆ ಯಾವ ಫೇಸ್ ಮೇಲೆ ವಾಲ್ ಕ್ರಿಯೇಟ್ ಆಗಬೇಕು ಅಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಅಗೇನ್ ಮೈ ವಾಲ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ನಾವು. ಸೊ ಜನರಿಕ್ 8 ಇಂಚ್ ವಾಲು, ಸೊ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಕ್ರಿಯೇಟ್ ಆಗಿದೆ. ಓಕೆ, ಇಫ್ ಎಟ್ ಆಲ್ ಸಮ್ಟೈಮ್ಸ್ ನೀವೇನು ಮಾಡಿರ್ತೀವಿ ಆರ್ಕಿಟೆಕ್ಚರಲ್ಲಿ ವಾಲ್ಸಲ್ಲಿ ನೀವು ಮೇ ಬಿ ಲೈಕ್ ಸ್ಟೋರ್ ಫ್ರಂಟು ಇಲ್ಲ ಕರ್ಟನ್ ವಾಲ್ನೇ ಅಂದ್ಕೊಳ್ಳಿ, ಕರ್ಟನ್ ವಾಲ್ ಡೋರ್ನ ತೊಗೊಂಡಿರ್ತೀವಿ. ಬಟ್ ಇಲ್ಲಿ ಸಿಸ್ಟಮ್ಸಲ್ಲಿ ಸೊ ನೋಡಿರಿ ಸೆಲೆಕ್ಟ್ ಮಾಡಿದ್ರೆ ಸೊ ವಾಲ್ ಟೈಪ್ ಕರ್ಟನ್ ವಾಲ್ ಇಸ್ ಇನ್ಕಂಪ್ಯಾಟಿಬಲ್ ಅಂತ ಏನೋ ಬರ್ತಿದೆ. ಸೊ ಅಂದರೆ ಇದು ಆಲ್ರೆಡಿ ಗ್ಲಾಸ್ ಡೋರ್, ಐ ಮೀನ್ ಸಾರಿ ಗ್ಲಾಸ್ ವಾಲ್. ಸೊ ಗ್ಲಾಸ್ ವಾಲ್ ಮೇಲೆ ಇನ್ನೊಂದು ಗ್ಲಾಸ್ ವಾಲ್ ಕೂತ್ಕೊಳ್ಳೋದು. ಓಕೆ, ಸೊ ಅಲ್ಲಿ ಬರೀ ನನಗೆ ಲೈಕ್ ಜನರಿಕ್ ವಾಲ್ ಆ ಥರ ಏನಾದರೂ ಇದ್ದರೆ ಪ್ಲೇಸ್ ಆಗ್ತಾ ಹೋಗುತ್ತೆ. ಸೊ somewhat like that. ಸೊ ಇಲ್ಲಾಗೆ ನಿಮಗೆ 6 ಇಂಚ್ ಬೇಕಾ 9 ಇಂಚ್ ಬೇಕಾ, ಸೊ ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ನನಗೆ ಲೈಕ್ ಆನ್ ಆಲ್ ದ 3 floors ಇಫ್ ಐ ವಾಂಟ್ ದಿಸ್ ಇದು ವಾಲ್ ಅಂದರೆ ಸೊ ಆಲ್ ದ 3 sides ನಾನು ಇದನ್ನು ಪ್ಲೇಸ್ ಮಾಡಿದ್ದೆ. ಸೊ ನೆಕ್ಸ್ಟ್ ಒನ್ ಇಸ್ ಮೈ ರೂಫ್. ಸೊ ಅಗೇನ್ ಮಾಸಿಂಗ್ ಹೆಡ್ ಸೈಡಿಗೆ ಹೋಗ್ತೀವಿ. ಸೊ ಅಲ್ಲಿ ರೂಫ್ ಇದೆ. ಸೊ ಅಗೇನ್ ಐ ಸೆಲೆಕ್ಟ್ ದ ರೂಫ್. ಇಲ್ಲಿ ನೋಡಿ ವಾಲ್ ಸೆಲೆಕ್ಟ್ ಆಗಲ್ಲ. ಸೊ ಅಂದರೆ ಲೈಕ್ ಯಾವುದು ಫ್ರಂಟ್ ಸೈಡ್, ಓನ್ಲಿ ದ ಟಾಪ್ ಪೋರ್ಷನ್ ವಿಲ್ ಬಿ ಸೆಲೆಕ್ಟೆಡ್. ಸೊ ಸೆಲೆಕ್ಟ್ ಮಾಡ್ತೀನಿ. ಸೊ ಕ್ರಿಯೇಟ್ ರೂಫ್. ಸೊ ಇಲ್ಲಿ ನನಗೆ ರೂಫ್ ಕ್ರಿಯೇಟ್ ಆಗಿದೆ. ಓಕೆ, ಇದು ಬಿಟ್ಟರೆ ನೆಕ್ಸ್ಟ್ ಫ್ಲೋರ್. ಸೊ ಫ್ಲೋರ್ ಇಲ್ಲಿ ನಾನು ಕ್ರಿಯೇಟ್ ಮಾಡೋಕ್ಕೆ ದೇರ್ ಇಸ್ ಅ ಕ್ಯಾಚ್. ಫಸ್ಟ್ ಇಲ್ಲಿ ಕ್ರಿಯೇಟ್ ಮಾಡೋದ್ಕಿಂತ ಸೊ ಇಲ್ಲಿ ನನಗೆ ಅಗೇನ್ ಆರ್ಕಿಟೆಕ್ಚರಿಗೆ ಹೋಗಿ ಸೊ ಅಗೇನ್ ಇಲ್ಲಿ ಫ್ಲೋರಿಗೆ ಹೋಗಿ ಸೊ ಫ್ಲೋರಲ್ಲಿ ಲೈಕ್ ಅಗೇನ್ ಫ್ಲೋರ್ ಬೈ ಫೇಸ್ ಅಂತ ಇದೆ. ಇಲ್ಲ ಅಂದರೆ ಇಲ್ಲಿ ಮಾಸ್ ಪ್ಲೇಸ್ ಅಂದರೆ ಈ ಕರ್ಟನ್ ಸಿಸ್ಟಮ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮಾಸ್ ಫ್ಲೋರ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇಫ್ ಯು ಕ್ಲಿಕ್ ಆನ್ ಮಾಸ್ ಫ್ಲೋರ್, ಸೊ ಇಲ್ಲಿ ನನಗೆ ಎಷ್ಟು ಫ್ಲೋರಲ್ಲಿ ನನಗೆ ಐ ಮೀನ್ ಸಾರಿ ಎಷ್ಟು ನಂಬರ್ ಆಫ್ ಲೆವೆಲ್ಸಲ್ಲಿ ನಿಮಗೆ ಫ್ಲೋರ್ ಬೇಕಂತ ಕೇಳುತ್ತೆ ಫಸ್ಟ್. ಸೊ ಇಫ್ ಎಟ್ ಆಲ್ ನಾನು ಎಲ್ಲ ಫ್ಲೋರ್ಸ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಐ ಲೀವ್ ಆಲ್ ದೀಸ್ 3. ಸೊ ಅಗೇನ್ 11 ಇಂದ ಸ್ಟಾರ್ಟ್ ಮಾಡೋಣ. ಓಕೆ ಅಂತ ಸೊ ನಾವು ಯು ಕ್ಯಾನ್ ಸಿ. ಸೊ ಇಲ್ಲಿ ನನಗೆ ಕ್ರಿಯೇಟ್ ಆಯಿತು ಲೈಕ್ ಫ್ಲೋರ್ಸ್. ಸೊ ಇಂಡಿವಿಜುವಲ್ ಫ್ಲೋರ್ಸು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಬಟ್ ಸ್ಟಿಲ್ ಆ ಫ್ಲೋರಿಂಗ್ ಮೇಲೆ ಅದನ್ನು ಲೈಕ್ ಫ್ಲೋರಿಂಗ್ ಕ್ರಿಯೇಟ್ ಆಗಿಲ್ಲ, ಅಲ್ಲಿ ಮಾಸ್ ಫ್ಲೋರ್ ಅಷ್ಟೇ ಕ್ರಿಯೇಟ್ ಆಯಿತು. ಸರ್ ನಂಗೆ 6 ಇಂಚ್ ಥಿಕ್ನೆಸ್ ಬೇಕು, ನನಗಿಲ್ಲ 4 ಇಂಚ್ ಥಿಕ್ನೆಸ್ ಬೇಕಂತ ಏನಾದರೂ ಇದ್ದರೆ ಸೊ ಅಗೇನ್ ಇಲ್ಲಿ ಹೋಗೋದು ಲೈಕ್ ಮಾಸಿಂಗ್ ಹೆಡ್ ಸೈಡ್ ಇಲ್ಲಿ ಫ್ಲೋರ್ ಅಂತ ಇದೆ. ಸೊ ಫ್ಲೋರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇಂಡಿವಿಜುವಲ್ ಸೆಲೆಕ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಐ ಸೆಲೆಕ್ಟ್ ದಿಸ್ ಕ್ರಿಯೇಟ್ ಫ್ಲೋರ್. ಇಲ್ಲಿ ನಾನು ಕ್ರಿಯೇಟ್ ಆಯಿತಾ ಫ್ಲೋರ್. ಸೊ ಈ ಥರ ಲೈಕ್ ಇಂಡಿವಿಜುವಲ್ ಫ್ಲೋರ್ಸಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಸೊ ಈ ಥರ ಲೈಕ್ ಆನ್ ಆಲ್ ದ ಮಲ್ಟಿಪಲ್ ಲೆವೆಲ್ಸ್ ನೀವು ಇದನ್ನು ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ಹಾಗೆ ಇಫ್ ಯು ವಾಂಟ್ ಇಲ್ಲಿ ರಿಮೈನಿಂಗ್ ಫ್ಲೋರ್ಸಲ್ಲಿ ಏನಾದರೂ ಬೇಕಂದರೆ ಹಾಗೆ ಆ ಮಾಸ್ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಮತ್ತೆ ಮಾಸ್ ಫ್ಲೋರ್ಸ್ ಅಂತ ಇದೆ. ಸೊ ಮಾಸ್ ಫ್ಲೋರ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ರಿಮೈನಿಂಗ್ ಎಲ್ಲರೂ ಸೆಲೆಕ್ಟ್ ಮಾಡಿ. ಸೊ ಎಲ್ಲ ಫ್ಲೋರ್ಸಲ್ಲೂ ನನಗೆ ಬರುತ್ತೆ. ಆಮೇಲೆ ಬೇಕಾದರೆ ಇಂಡಿವಿಜುವಲ್ ಫ್ಲೋರ್ಸ್ ಇರುತ್ತೆ. ಸೊ ಇಲ್ಲಿ ಲೆವೆಲ್ 1 ಲೆವೆಲ್ 2 ಅಷ್ಟೇ ತೋರಿಸ್ತೀನಿ. ಐ ಹ್ಯಾವ್ ಆಲ್ಮೋಸ್ಟ್ 20 ಲೆವೆಲ್ಸ್. ಅದನ್ನು ಹೇಳಿದ್ನ ಯಾವ ಥರ ಮಾಡ್ಕೊಳ್ತೀನಿ ಅಂತ. ಹಾಂ, ಇಲ್ಲಿ ವ್ಯೂ ಇರೋದಿಲ್ಲ, ವ್ಯೂ ರೇಂಜ್ ನಾಟ್ ದೇರ್ ಎಕ್ಸಾಕ್ಟ್ಲಿ. ಇಲ್ಲಿ ವ್ಯೂ ಆಗಬೇಕು. ಅದನ್ನು ಹೇಳಿದ್ದೆ ನಾನು, ಐ ಸ್ಟಿಲ್ ರಿಮೆಂಬರ್, ಬಟ್ ಸ್ಟಿಲ್ ಗೊತ್ತಿದೆ ಅಂತ ಕೇಳೋಕ್ಕೆ. ಸೊ ಅಗೇನ್ ಯು ಗೋ ವಿತ್ ವ್ಯೂ ಹಿಯರ್. ಸೊ ವ್ಯೂ ಅಲ್ಲಿ ಪ್ಲ್ಯಾನ್ ವ್ಯೂಸ್ ಅಂತ ಇದೆ. ಸೊ ಪ್ಲ್ಯಾನ್ ವ್ಯೂಸಲ್ಲಿ ಫ್ಲೋರ್ ಪ್ಲ್ಯಾನಿಂಗ್ ಅಂತ ಇದೆ. ಸೊ ಫ್ಲೋರ್ ಪ್ಲ್ಯಾನ್ಸ್ ತೊಗೊಳ್ತೀವಿ.
ಸೊ ಇಲ್ಲಿ ವಿಲ್ ಸೆಲೆಕ್ಟ್ ಆಲ್ ದ ಫ್ಲೋರ್ಸ್. ಸೊ ಅಲ್ಲಿ ಎಲ್ಲ ಇಂಡಿವಿಜುವಲ್ ಫ್ಲೋರ್ಸು ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನಾನು ಸೊ ಲೆವೆಲ್ 1 ಅಲ್ಲಿ ಬೇಕಂದರೆ ಸೊ ಲೆವೆಲ್ 1 ಇಲ್ಲಿ ನಾನು ಪ್ಲ್ಯಾನಿಂಗ್ ಮಾಡ್ತಾ ಹೋಗ್ತೀನಿ. ಪೆಟ್ರೋಲ್ ನಿಮಗೆ ಏನಾದರೂ ವಾಲ್ಸ್ ಏನಾದರೂ ಬೇಕಂದರೆ ಸೊ ಅದೇ ವಾಲ್ಸಲ್ಲಿ ನಾನು ಸ್ಟ್ರಕ್ಚರ್ಸ್ನ ಬಿಲ್ಡ್ ಮಾಡ್ತಾ ಹೋಗ್ತೀನಿ. ಸೊ ಹಿಯರ್ ಇಸ್ ಮೈ ವಾಲ್. ಇಲ್ಲಾಂದರೆ ಇಲ್ಲಿ ಯೂಶಲಿ ಗ್ಲಾಸ್ ಡೋರ್ಸ್ ಏನಾದರೂ ಕೊಡ್ತೀವಿ ಅಂದರೆ ಸೊ ಅಗೇನ್ ಯು ಕ್ಯಾನ್ ಯೂಸ್ ಗ್ಲಾಸ್ ಡೋರ್ಸ್ ಇಲ್ಲಿ. ಅಂದರೆ ಇಲ್ಲಿ ನಾನು ಬರೀ ರೆಕ್ಟಾಂಗಲ್ ಹಾಕಿದೆ. ಸೊ ಇಲ್ಲಿ ಏನಾದರೂ ನಿಮಗೆ ಪಿಕ್ ಲೈನ್ಸು ಆಪ್ಷನ್ ಇದೆ. ಸೊ ನಿಮ್ಗೆ ಅಲ್ಲಿ ಏನಾದರೂ ವಾಲ್ ಪಿಕ್ ಆಗಬೇಕು. ಸೊ ಯೂಶಿಂಗ್ ದಟ್ ಆಪ್ಷನ್ ಆಲ್ಸೋ ವಾಲ್ನ ಡ್ರಾ ಮಾಡ್ತಾ ಹೋಗ್ಬೋದು. ಸೊ ಆಮೇಲೆ ಬೇಕಾದರೆ ಇಲ್ಲಿ ಲೈಕ್ ಕಾಂಪೊನೆಂಟ್ಸ್ ಪ್ಲೇಸ್ ಮಾಡೋದು, ಲೈಕ್ ಆಫೀಸ್ ಥರ ಏನಾದರೂ ಹಾಗೆ ಮಧ್ಯದಲ್ಲಿ ಏನಾದರೂ ಮತ್ತೆ ಕಂಪಾರ್ಟ್ಮೆಂಟ್ಸ್ ಏನಾದರೂ ಸ್ಟಾರ್ಟ್ ಮಾಡ್ಕೊಳ್ತೀವಿ ಅಂದರೆ ಏನು ಬೇಕಾದರೂ ಡ್ರಾ ಮಾಡ್ತಾ ಹೋಗ್ತೀವಿ. ಸುಮ್ಮನೆ ಡ್ರಾ ಸೊ ಇಲ್ಲಿ ನನಗೆ ಒಳಗಡೆ ಗ್ಲಾಸ್ ಡೋರ್ ಕ್ರಿಯೇಟ್ ಆಗಿದೆ. ಐ ಮೀನ್ ವಾಲ್ ಗ್ಲಾಸ್ ವಾಲ್ ಕ್ರಿಯೇಟ್ ಆಗಿದೆ. ಸೊ ಸೇಮ್ ಬೇರೆ ವರ್ಕೆಲ್ಲ ಎಕ್ಸಾಕ್ಟ್ಲಿ ಸೇಮ್ ಯಾವ ಥರ ಮಾಡ್ತಿದ್ವಿ. ಸೊ ಲೈಕ್ 9 ಇಲ್ಲಿ 10 ಫೀಟ್ಸ್ ಅಂತಲೇ ಕೊಡ್ತೀವಿ ಸರ್. ಸೊ ಆಲ್ರೆಡಿ ಕ್ಲಿಯರ್ ಆಗಿದೆ. ಸೊ ನನಗೆ ಸೊ 10 ಫೀಟ್ಸ್ ಎಕ್ಸಾಕ್ಟ್ ಕ್ಲಿಯರ್ ಆಗಿದೆ. ಸೊ ಆ ಥರ ಮಲ್ಟಿಪಲ್ ಲೆವೆಲ್ಸಲ್ಲಿ ಮಲ್ಟಿಪಲ್ ಸ್ಟೋರ್ಸ್ ಏನಾದರೂ ಮಾಡ್ತೀವಿ ಅಂದರೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಕ್ಲಿಯರ್ ಆಗಿದೆ. ಇಲ್ಲಾಂದರೆ ಸರಿ ರೆಪಿಟ್ ಒನ್ಸ್. ಸೊ ಫಸ್ಟ್ ಆಫ್ ಆಲ್ ಲೈಕ್ ಎಷ್ಟು ಲೆವೆಲ್ಸ್ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಆಯಿತಾ. ಸೊ ಅಂದರೆ ಲೈಕ್ ಕ್ಲೈಂಟ್ಸ್ದು ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಫ್ ಇಟ್ ಆಲ್ 20 ಫ್ಲೋರ್ಸ್ 40 ಫ್ಲೋರ್ಸ್ ವಾಟ್ ಎವರ್ ಇಟ್ ಮೇ ಬಿ. ಸೊ ನಾನಲ್ಲಿ ನಂಬರ್ ಆಫ್ ಫ್ಲೋರ್ಸ್ನ ಫಸ್ಟು ಕ್ರಿಯೇಟ್ ಮಾಡ್ತೀನಿ ಯೂಸಿಂಗ್ ಎಲಿವೇಷನ್ಸ್. ಹಾಗೆ ನಾನು 40 ಲೆವೆಲ್ಸ್ 50 ಲೆವೆಲ್ಸ್ ಟೈಪ್ ಮಾಡ್ತಾ ಕೂತ್ಕೊಳ್ಳೋದಾಗಲ್ಲ. ಸೊ ದಟ್ ಈಸ್ ದ ರೀಸನ್ ಅರೆ ಕಮೆಂಟ್ ತೊಗೊಳ್ಳಿ, ಯು ಸೆಲೆಕ್ಟ್ ದಿಸ್, ಎಂಟರ್ ಕ್ಲಿಕ್ ಮಾಡ್ತೀರಿ. ಸೊ ಮತ್ತೆ ನಾನು ಇದರಿಂದ ಆ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಹೈಟ್ ಕೊಡ್ತೀನಿ ಫಾರ್ 10 ಫೀಟ್. ಸೊ ಮತ್ತೆ ಇಲ್ಲಿ ನನಗೆ ಎಷ್ಟು ನಂಬರ್ಸ್ ಬೇಕಂತ ಕೇಳ್ತೀನಿ. ಐ ವಿಲ್ ಗಿವ್ ಸಮ್ 20 or 25 ವಾಟ್ ಎವರ್ ಇಟ್. ಸೊ ಐ ಗಿವನ್ ಲೈಕ್ 25. ಸೊ ನನಗೆ ಆಲ್ಮೋಸ್ಟ್ 27 ಲೆವೆಲ್ಸ್ ಇದೆ. ಏನಕ್ಕೆ ಆ್ಯಡ್ ಆನ್ ಆಯಿತು ಅಂದರೆ ಸೊ ಇದು 25 ಲೈಕ್ 26 ಅಂದರೆ ಇದು 25 26 ಆ್ಯಂಡ್ 27. ಓಕೆ ಕರೆಕ್ಟ್ ಇದೆ ನನ್ನ ಲೆವೆಲ್ಸ್. ಇವಾಗ ಹಾಗೆ ಲೆವೆಲ್ 1ಗೆ ಹೋಗಿ. ಸೊ ಲೆವೆಲ್ 1 ಆರ್ ಸೈಟ್ ಲೆವೆಲ್ ವಾಟ್ ಎವರ್ ಇಟ್ ಮೇ. ಮಾರ್ಕ್ಸಿಂಗ್ ಆ್ಯಂಡ್ ಸೈಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಇವಾಗ ಫಸ್ಟ್ ಒನ್ ಯು ಹ್ಯಾವ್ ಟು ಡೂ ಇಸ್ ಇಲ್ಲಿ ಪ್ಲೇಸ್ ಮಾಸ್ ಅಂತ ಒಂದು ಆಪ್ಷನ್. ಸೊ ಕ್ಲಿಕ್ ಆನ್ ಪ್ಲೇಸ್ ಮಾಸ್. ಅಗೇನ್ ಅಲ್ಲಿ ಫ್ಯಾಮಿಲಿ ಲೋಡ್ ಆಗಿಲ್ಲ ಅಂತೆಲ್ಲ ಬರುತ್ತೆ. ಸೊ ವಾಟ್ ಎವರ್ ಅದು ತಲೆ ಕೆಡ್ಸ್ಕೊಳ್ಳಿ. ಓಕೆ ಇಫ್ ಯು ವಾಂಟ್ ಲೈಕ್ ಪಿರಮಿಡ್ ಶೇಪ್ ಓಕೆ, ಇಲ್ಲ ಅಂದರೆ ಲೈಕ್ ಇವಾಗ ಬೇರೆ ಶೇಪ್ಸೇ ತೊಗೊಳ್ಳೋಣ. ಓಕೆ ಎನಿ ಶೇಪ್ ಯು ಕ್ಯಾನ್ ಟೇಕ್. ಸೊ ಐ ಟೇಕನ್ ದಿಸ್ ಪರ್ಟಿಕ್ಯುಲರ್ ಶೇಪ್. ಸೊ ಅದನ್ನು ಪ್ಲೇಸ್ ಮಾಡ್ತೀನಿ. ಸೊ ಅಗೇನ್ ನೀವು ಇಲ್ಲಿ ಡೈಮೆನ್ಷನ್ಸ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಓಕೆ ಸೊ ಇಲ್ಲಿ ಬ್ರೆಡ್ ಇದೆ, ಹೈಟ್ ಇದೆ. ಸೊ ಪ್ರತಿಯೊಂದು ಆಪ್ಷನ್ಸ್ ಇದಾವೆ. ಸ್ಟಿಲ್ ಫಸ್ಟ್ ಮಾಡೋಕ್ಕೆ ಅಗೇನ್ ನಾನೇನು ಪ್ಲೇಸ್ ಮಾಡಿದ್ದೀನಿ. ಅಗೇನ್ ಟೇಕ್ ಎನಿ ಎಲಿವೇಷನ್ಸ್ ಅಂದರೆ ನಾನು ಡ್ರ್ಯಾಗ್ ಮಾಡಬೇಕು ಟಿಲ್ ದಟ್ ಹೈಟ್. ಸೊ ಅದಕ್ಕೋಸ್ಕರ ಇಫ್ ಎಟ್ ಆಲ್ ಐ ಸೆಲೆಕ್ಟ್ ದಿಸ್. ಇಲ್ಲಿ ನಾನು ಡ್ರ್ಯಾಗ್ ಮಾಡೋಕ್ಕೆ ಆಪ್ಷನ್ಸ್ ಇದೆ. ಸೊ ಫ್ರಮ್ ಹಿಯರ್ ಸೊ ಲೆವೆಲ್ 14ವರೆಗೂ ಡ್ರ್ಯಾಗ್ ಮಾಡ್ತೀನಿ.
ಡ್ರ್ಯಾಗ್ ಮಾಡ್ತಾ ಹೋಗ್ತೀವಿ ಟು ಎನಿ ಲೆವೆಲ್ ಇಟ್ ಮಾಡಿ. ಸೊ ಆಲ್ಮೋಸ್ಟ್ 15 ಲೆವೆಲ್ಸ್ ಹೋಗಿ ತೊಗೊಂಡು 16 ಲೆವೆಲ್ಸ್ ಹೋಗಿ. ಓಕೆ, ಆಮೇಲೆ ನನ್ನ ಫಸ್ಟ್ ವರ್ಕ್ ಮುಗೀತು. ಸೊ ಪ್ಲೇಸ್ ಮಾಸಲ್ಲಿ ಇಷ್ಟೇ ವರ್ಕ್ ಮುಗೀತು. ಓಕೆ, ಸೊ ನೆಕ್ಸ್ಟ್ ಅಗೇನ್ ಸೊ ಯಾವುದೇ ಕರ್ಟನ್ ಸಿಸ್ಟಮ್ ಆಗಲಿ, ಐ ಮೀನ್ ಯಾವುದಾದ್ರೂ ಲೈಕ್ ಕರ್ಟನ್ ವಾಲ್ಸ್ ಆಗಲಿ, ಅದಕ್ಕೆ ಕರ್ಟನ್ ಸಿಸ್ಟಮ್ ಅಪ್ಲೈ ಆಗಬೇಕು. ಸೊ ದಟ್ ಇಸ್ ಒನ್ ಪಾಯಿಂಟ್. ಸೊ ಅದಕ್ಕೆ ಆ ಕರ್ಟನ್ ಸಿಸ್ಟಮ್ನ ಆ್ಯಡ್ ಆನ್ ಮಾಡೋಕ್ಕೆ ಸೊ ಇಲ್ಲಿ ನಾನು ಮತ್ತೆ ಲೈಕ್ ಮಾಸಿಂಗ್ ಆ್ಯಂಡ್ ಸೈಟಿಗೆ ಹೋಗ್ತೀನಿ. ಕರ್ಟನ್ ಸಿಸ್ಟಮ್ ಅಂತ ಒಂದು ಆಪ್ಷನ್ ಇದೆ. ಸೊ ಅಲ್ಲಿ ಕ್ಲಿಕ್ ಆನ್ ಕರ್ಟನ್ ಸಿಸ್ಟಮ್. ಸೊ ಇಲ್ಲಿ ನಾನು ಕರ್ಟನ್ ಸಿಸ್ಟಮಲ್ಲಿ ಯಾವ ಫೇಸ್ ಮೇಲೆ ಸಿಸ್ಟಮ್ ಕ್ರಿಯೇಟ್ ಆಗಬೇಕು. ಸೊ ಐ ಸೆಲೆಕ್ಟ್ ದಿಸ್ ಪರ್ಟಿಕ್ಯುಲರ್ ಫೇಸ್ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಕ್ರಿಯೇಟ್ ಸಿಸ್ಟಮ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಕ್ಲಿಕ್ ಆನ್ ಕ್ರಿಯೇಟ್ ಸಿಸ್ಟಮ್. ಸೊ ಅಗೇನ್ ಇವಾಗ ಲೈಕ್ ಬೇರೆ ಫೇಸಲ್ಲೂ ಬೇಕಂದರೆ ಆಲ್ ದ ಫೇಸಸ್ ಯು ಕ್ಯಾನ್ ಕ್ರಿಯೇಟ್. ಇಲ್ಲಾಂದರೆ ಒಂದೇ ಫೇಸ್ ಮೇಲೇ ಕ್ರಿಯೇಟ್ ಮಾಡ್ಕೋಬೇಕಂದ್ರೂ ಆ್ಯಕ್ಚುಲಿ ಫ್ರಂಟ್ ಫೇಸ್ ಮೇಲೇ ಕ್ರಿಯೇಟ್ ಮಾಡ್ಕೊಳ್ತೀನಿ. ನಾನು ಅವಾಗಲೇ ಫ್ರಂಟ್ ಫೇಸಲ್ಲಿ ಹಾಕಿರಲಿಲ್ಲ. ಸೊ ಫ್ರಂಟ್ ಫೇಸಲ್ಲೇ ಕ್ರಿಯೇಟ್ ಮಾಡ್ಕೊಳ್ತೀನಿ, ಯಾಕಂದರೆ ಡೋರ್ಸ್ ಎಲ್ಲ ಬರೋದು ಫ್ರಂಟ್ ಫೇಸಲ್ಲೇ. ಸೊ ಫ್ರಂಟ್ ಫೇಸಲ್ಲಿ ಕ್ರಿಯೇಟ್ ಮಾಡ್ಕೊಳ್ತೀವಿ ಯುವರ್ ಸಿಸ್ಟಮ್ಸ್. ಅಂದರೆ ಫ್ರಂಟ್ ಫೇಸಲ್ಲಿ ಸಿಸ್ಟಮ್ಸ್ ಬಂದರೆ ಲೈಕ್ ಫ್ಲೋರಿಂಗ್ ಏನೋ ಗೊತ್ತಾಗಲ್ಲ ಅನ್ನೋಕ್ಕೋಸ್ಕರ ನಾನು ಸುಮ್ಮನೆ. ಓಕೆ, ನೆಕ್ಸ್ಟ್ ಮತ್ತೆ ನಾನು ಎಲ್ಲ ಫ್ಲೋರ್ಸಲ್ಲೂ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕರ್ಟನ್ ಸಿಸ್ಟಮ್ ಕ್ರಿಯೇಟ್ ಆಯಿತು. ಸೊ ಅದಕ್ಕೆ ವಾಲ್ಸ್ ಕ್ರಿಯೇಟ್ ಆಗಬೇಕು ಫಾರ್ ಆಲ್ ದ ಸೈಡ್ಸ್. ಇಫ್ ಎಟ್ ಆಲ್ ವಾಲ್ಸ್ ಬೇಕಂತ ಹೇಳಿದ್ರೆ, ಇಲ್ಲ ಬರೀ ಮೂಲಿಯನ್ಸ್ ಅಷ್ಟೇ ಅಪ್ಲೈ ಮಾಡ್ತೀರಿ ಅಂದರೆ ಇವಾಗ ಮೂಲಿಯನ್ಸ್ ಕೂಡ ಅಪ್ಲೈ ಆಗುತ್ತೆ ಇಲ್ಲಿ. ಸೊ ಇವಾಗ ಮೂಲಿಯನ್ ಅಂತ ತಗೋಬೇಕಂದ್ರೆ ಸೊ ಮೂಲಿಯನ್ ಆನ್ ಆಲ್ ದ ಗ್ರಿಡ್ಸ್ ಅಂತ ಕೊಟ್ಟು ಸೊ ಇಫ್ ಯು ಕ್ಲಿಕ್ ಹಿಯರ್ ಸೊ ಎಲ್ಲ ಕಡೆಯೂ ನನಗೆ ಮೂಲಿಯನ್ಸ್ ಕ್ರಿಯೇಟ್ ಆಗಿದೆ. ಸೊ ಅಂದರೆ ಈ ಥರನೂ ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಬಟ್ ಸ್ಟಿಲ್ ವಾಲ್ ಏನಾದರೂ ಬೇಕಂತ ಇದ್ದರೆ ಯಾವುದಾದ್ರೂ ಒನ್ ಫೇಸಲ್ಲಿ, ಯಾಕಂದರೆ ಲೈಕ್ ಇದು ಪ್ರಾಕ್ಟಿಕಲಿ ತುಂಬಾ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಅಗೇನ್ ಲೈಕ್ ವಾಲ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೈಡು ಕರ್ಟನ್ ಸಿಸ್ಟಮ್, ಎಲ್ಲ ಕರ್ಟನ್ ವಾಲ್ಸ್ ಕರ್ಟನ್. ಗವರ್ಮೆಂಟ್ ಮಾಲ್ ಆಪೋಸಿಟ್ ಟವರ್ ಥರ ಇದೆ, ಬಟ್ ಅದು RCC ಸ್ಟ್ರಕ್ಚರ್ ಇದೆ. ಇದು ಪ್ರೆಸ್ಟೀಜ್ ಬಿಲ್ಡಿಂಗ್. ಇದು ನಾಟ್ ಪ್ರೆಸ್ಟೀಜ್ ಅಂದರೆ ಇದು ಓಕೆ ಗೊತ್ತಾಯ್ತು. ಟ್ರೇಡ್ ಸೆಂಟರ್, ವರ್ಲ್ಡ್ ಟ್ರೇಡ್ ಸೆಂಟರ್. ಅದರಲ್ಲಿ ಲೈಕ್ ಎಲ್ಲ ಇದೇ ಇದೆ. ಹೌದು, ಬಟ್ ಓಕೆ. ಸೊ ನಾವು ಅದೆಲ್ಲ ಕ್ಯಾಲ್ಕುಲೇಟ್ ಆಗಿರುತ್ತೆ. ಸೊ ಮುಲಿಯನ್ಸ್ ಎಲ್ಲ ಕೊಡೋದೇ ಅದಕ್ಕೆ ಮುಲಿಯನ್ನು. ಸೊ ಇದೆಲ್ಲ ಹೋಗ್ಬಿಟ್ಟು ಇದರಲ್ಲಿ WTC ಕೊಟ್ಟರೆ ಲೈಕ್ ಟ್ರೇಡ್ ಸೆಂಟರಲ್ಲಿ ನೆಕ್ಸ್ಟ್ ಡೇನೇ ಕೊಲಾಪ್ಸ್, ಓಪನಿಂಗ್ ಟೈಮನ್ನೇ ಕೊಲಾಪ್ಸ್ ಆಗಿಬಿಡುತ್ತೆ. ಸೊ ಅದೆಲ್ಲ ಪಾಸಿಬಿಲಿಟೀಸ್ ಇರೋದು. ಸೊ ಅಗೇನ್ ಅದನ್ನು ಡಿಸೈನ್ ಮಾಡೋಕ್ಕೆ ಬೇರೆ ಥರ ಇರುತ್ತೆ, ಆಯಿತಾ. ಸೊ ಅದಕ್ಕೆಲ್ಲ ನೀವು ಸ್ಟ್ಯಾಡಲ್ಲೂ ಮಾಡ್ಬೋದು. ಇಫ್ ಅಟ್ ಆಲ್ ಅದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸಾಫ್ಟ್ವೇರ್ ಇದೆ ವಿಚ್ ಇಸ್ ನೇವಿಸ್ ವರ್ಕ್. ಸೊ ನೇವಿಸ್ ವರ್ಕಲ್ಲಿ ಸೊ ಏರ್ ಪ್ರೆಷರ್ ಬಂದಾಗ ಯಾವ ಥರ ಆಗುತ್ತೆ, ಲೈಕ್ ಶೇರ್ ಫೋರ್ಸ್, ಸೊ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು. ವಿತ್ ಸಿಮ್ಯುಲೇಷನ್ ಮಾಡ್ಬೋದು ಬೇಕಾದ್ರೆ. ಇಷ್ಟು ಬಿಲ್ಡ್ ಬಂದರೆ ನನಗೆ ಎಷ್ಟು ಬೆಂಡಿಂಗ್ ಮೂಮೆಂಟ್ ಇರುತ್ತೆ. ಸೊ ಅದರಲ್ಲಿ ನೀವು 4D ಡ್ರಾಯಿಂಗ್ಸ್ ತೆಗಿಬೋದು, ವಿಚ್ ಇಸ್ ಹೈಲಿ ಇದು. ಓಕೆ, ಬಟ್ ಸ್ಟಿಲ್ ನನಗೆ ಯಾವ ಫೇಸಲ್ಲಿ ವಾಲ್ ಬೇಕು ಸೊ ಆ ಪರ್ಟಿಕ್ಯುಲರ್ ಎಲ್ಲ ಫಾಲ್ಸ್ ಫೇಸಸ್ನ ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ನಿಮಗೆ ಯಾವ ಥರ ಅಗೇನ್ 8 ಇಂಚ್ ಬೇಡ, ನಮ್ಗೆ 4 ಇಂಚ್ ಬೇಕು, ಸೊ ಇಲ್ಲ 12 ಇಂಚ್ ಬೇಕಂದರೆ ಸೊ 12 ಇಂಚ್ ವಾಲ್ ಕೂಡ ಪ್ಲೇಸ್ ಆಗುತ್ತೆ. ಬಟ್ ಎಕ್ಸಾಕ್ಟ್ಲಿ ಇದಕ್ಕೆ ಫೇಸಿಗೆ ಸೆಲೆಕ್ಟ್ ಆಗಿಬಿಟ್ಟೆ ಅಂದರೆ ಅದೇ ಜೊತೆ ಬ್ಲೆಂಡ್ ಆಗಿರುತ್ತೆ. ಸೊ ಸ್ಟ್ರೈಟಾಗಿ ಏನು ವಾಲ್ ಬರೋಲ್ಲ. ಓಕೆ, ನನಗೆ ಇವಾಗ ವಾಲ್ ಕ್ರಿಯೇಟ್ ಆಯಿತು. ಸೊ ನೆಕ್ಸ್ಟ್ ಐ ಹ್ಯಾವ್ ಟು ಕ್ರಿಯೇಟ್ ಮೈ ರೂಫ್. ಸೊ ಅಗೇನ್ ಮಾಸಿಂಗ್ ಆ್ಯಂಡ್ ಸೆಟ್ ರೂಫ್.
ಸೊ ಅಗೇನ್ ಆ ಪರ್ಟಿಕ್ಯುಲರ್ ರೂಫ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ 12 ಇಂಚ್ ರೂಫ್ ಇದೆ. ಸೊ ಬೇಕಂದರೆ 12 ಇಂಚ್ 6 ಇಂಚ್ ವಾಟ್ ಎವರ್ ಇದೆ. ಸೊ 9 ಇಂಚ್ ತೊಗೊಳ್ತೀನಿ ಫಾರ್ ಇದು. ಸೊ ಇವಾಗ ಕ್ರಿಯೇಟ್ ಆಯಿತು. ಇಟ್ ಇಸ್ 9 ಇಂಚಸ್. ಸೊ ಇಲ್ಲಿ ಲೈಕ್ ಲಾಸ್ಟ್ ಒನ್ ಈಸ್ ಯುವರ್ ಫ್ಲೋರ್. ಸೊ ಫ್ಲೋರಿಂಗ್ನ ಬಿಟ್ಟಿದ್ವಿ. ಸೊ ಫಸ್ಟ್ ಫ್ಲೋರಿಂಗ್ ಮಾಡೋಕ್ಕೆ ಸೊ ಏನಿದೆ ಲೈಕ್ ಎಂಟೈರ್ ಮಾಸ್, ಸೊ ಆ ಹೋಲ್ ಮಾಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಂದರೆ ಇಂಡಿವಿಜುವಲ್ ಆಗಿ ಫ್ಲೋರ್ಸ್ ಕೂಡ ಕೊಡಬೇಕು. ಅಂದರೆ ಲೈಕ್ ಈ ಸಿಸ್ಟಮ್ ಏನು ಕೊಟ್ಟಿರೋದ, ಸೊ ಆ ಹೋಲ್ ಸಿಸ್ಟಮ್ನ ಒಂದ್ಸರಿ ಸೆಲೆಕ್ಟ್ ಮಾಡಿ. ಓಕೆ, ಅವಾಗ ಇಲ್ಲಿ ಮಾಸ್ ಫ್ಲೋರ್ ಅಂತ ಒಂದು ಆಪ್ಷನ್ ಬರುತ್ತೆ ನೀವು. ಸೊ ಮಾಸ್ ಫ್ಲೋರ್ ಕ್ಲಿಕ್ ಮಾಡ್ತೀವಿ. ಸೊ ಎಲ್ಲ ಫ್ಲೋರ್ಸ್ನ ಸೆಲೆಕ್ಟ್ ಮಾಡ್ತೀರಿ. ಯಾವ ಫ್ಲೋರ್ಸಲ್ಲಿ ನಿಮಗೆ ಲೈಕ್ ರೂಫ್ ಫ್ಲೋರ್ ಬೇಕು ಅಂದರೆ ಎಲ್ಲ ಲೆವೆಲ್ಸ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಹಾಗೆ ಇಲ್ಲಿ ಟಾಪಲ್ಲೆಲ್ಲ ಲೈಕ್ ಇನ್ನೂ ಕ್ರಿಯೇಟ್ ಆಗಿ ಇಫ್ ಎಟ್ ಆಲ್ ಅಲ್ಲಿ ಏನೋ ಬೇರೆ ಏನಾದರೂ ಲೈಕ್ ಥಿಯೇಟರ್ಸೋ ಏನೋ ಬಂತು ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿ ರೂಫ್ ಹೈಟ್ ಜಾಸ್ತಿನೇ ಇರುತ್ತೆ. ಸೊ ಆ ಥರ ಅಸ್ಯೂಮ್ ಮಾಡಿಕೊಂಡು ಸೊ ಅಲ್ಲಿ ಸ್ಪೇಸ್ನ ಬಿಟ್ಟಿರುತ್ತೆ. ನೆಕ್ಸ್ಟು ಲೈಕ್ ನಿಮಗೆ ಬರೀ ಪಾರ್ಟಿಷನ್ಸ್ ಅಷ್ಟೇ ಕ್ರಿಯೇಟ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಅಲ್ಲಿ ರೂಫ್ ಕ್ರಿಯೇಟ್ ಆಗಿರಲ್ಲ, ಐ ಮೀನ್ ಫ್ಲೋರ್ ಕ್ರಿಯೇಟ್ ಆಗಿರಲ್ಲ. ಸೊ ಫ್ಲೋರ್ ಕ್ರಿಯೇಟ್ ಮಾಡೋಕ್ಕೆ ಅಗೇನ್ ಸೊ ಇಲ್ಲಿ ಫ್ಲೋರಿಂಗ್ ಇದೆಯಲ್ಲ, ಸೊ ಫ್ಲೋರ್ ಬೈ ಫೇಸ್ ಅಂತ ಆ ಆಪ್ಷನ್ ಇಲ್ಲೂ ಇದೆ ನಿಮಗೆ. ಸೊ ಫ್ಲೋರ್ ಬೈ ಫೇಸ್ ಅಂತ. ಓಕೆ, ಸೊ ಫ್ಲೋರ್ ಬೈ ಫೇಸ್ ತೊಗೊಳ್ತೀರಿ. ಸೊ ಇಲ್ಲಿ ಇಂಡಿವಿಜುವಲ್ ಫೇಸಸ್ನ ಬೇಕಾದ್ರೆ ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ಬೇಕಂದರೆ ಇನ್ನು ಸ್ಟ್ರೆಚ್ ಎಲ್ಲಾದರೂ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು ಲೈಕ್ ದಿಸ್. ಸೊ ಇಲ್ಲಾಂದರೆ ಈ ಥರನೂ ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಇವಾಗ ಕ್ರಿಯೇಟ್ ಫ್ಲೋರ್ಸ್ ಅಂತ ಕ್ಲಿಕ್ ಮಾಡ್ತೀವಿ. ಸೊ ಎಲ್ಲದರಲ್ಲೂ ಇನ್ನು ಸಿಂಗಲ್ ಶಾಟ್ ನನಗೆ ಫ್ಲೋರ್ಸ್ ಎಲ್ಲ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇದರಲ್ಲೂ ಮೂಲಿ ಅಂತ ಬೇಕಂದರೆ ಮಾಡ್ಕೊಬೋದು. ಸೊ ಇಲ್ಲಿ ಬೇಕಾದರೆ ಇಫ್ ಎಟ್ ಆಲ್ ಇಫ್ ಯು ವಾಂಟ್, ಸೊ ಇಲ್ಲಿ ಆ ಡೋರ್ಸ್ ಎಲ್ಲ ಏನು ಹೇಳಿದೆ ಸ್ಟಿಲ್ ಆದಷ್ಟು ನೀವೇ ಟ್ರೈ ಮಾಡೋಕ್ಕೆ ಕ್ಲಿಕ್ ಮಾಡಿ. ಸೊ ಆ ಪ್ಯಾನಲ್ಸ್ ಎಲ್ಲ ಲೈಕ್ ರಿಮೂವ್ ಮಾಡಿ. ಸೊ ಡೋರ್ಸ್ನ ಇಷ್ಟು ಆದರೆ ಲೈಕ್ ಯೂಸಿಂಗ್ ಇನ್ ಪ್ಲೇಸ್ ಪಾಸ್